ಮಜಾ ಟಾಕೀಸ್ ನಿಂದ ಹೊರಬಂದಿದ್ದೇಕೆ ಇಂದ್ರಜಿತ್ ಲಂಕೇಶ್? ಶಾಕಿಂಗ್ ವಿಚಾರ ಬಹಿರಂಗ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗಿದ ಬಳಿಕ ಕಲರ್ಸ್ ಕನ್ನಡದಲ್ಲಿ ವೀಕೆಂಡ್ ನಲ್ಲಿ ಶುರುವಾಗಿರುವ 2 ಹೊಸ ಶೋ ಧೂಳೆಬ್ಬಿಸುತ್ತಿದೆ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಸಖತ್ ರೋಚಕತೆ ಸೃಷ್ಟಿಸಿದರೆ, ಮತ್ತೊಂದು ಸೃಜನ್ ಲೋಕೇಶ್ ನೇತೃತ್ವದ ಮಜಾ ಟಾಕೀಸ್ ಹೊಸ ಟೀಮ್ ನೊಂದಿಗೆ ಬಂದು ಹೊಟ್ಟೆ ಹುಣ್ಣಾಗುವಷ್ಟು ನಗಿಸುತ್ತಿದೆ. ಈಗಾಗಲೇ 3 ವಾರದ ಎಪಿಸೋಡ್ಗಳು ಪ್ರಸಾರಗೊಂಡಿದ್ದು ಅದ್ಭುತ ಪ್ರತಿಕ್ರಿಯೆ ಕೇಳಿ ಬರುತ್ತಿದೆ. ಆದ್ರೆ ಈ ಬಾರಿಯ ಮಜಾ ಟಾಕೀಸ್ ನಲ್ಲಿ ಇಂದ್ರಜಿತ್ ಲಂಕೇಶ್ ಅವರು ಕಾಣಿಸಿಕೊಂಡಿಲ್ಲ. ಇಂದ್ರಜಿತ್ ಲಂಕೇಶ್ ಈ ಬಾರಿಯ ಮಜಾ ಟಾಕೀಸ್ ನಿಂದ ಹೊರ ನಡೆದರು ಎಂಬ ಮಾತು ಕೇಳಿ ಬಂದಿತ್ತು. ಯಾಕೆಂದ್ರೆ 6 ವರ್ಷಗಳ ಕಾಲ 600ಕ್ಕೂ ಅಧಿಕ ಎಪಿಸೋಡ್ ಪ್ರಸಾರವಾಗಿದ್ದ ಮಜಾ ಟಾಕೀಸ್ ಶೋನಲ್ಲಿ ಈ ಬಾರಿ ಇಂದ್ರಜಿತ್ ಲಂಕೇಶ್ ಅನುಪಸ್ಥಿತಿ ಎದ್ದು ಕಾಣುತ್ತಿದೆ. ಯೋಗರಾಜ್ ಭಟ್ ಇವರ ಸ್ಥಾನಕ್ಕೆ ಬಂದಿದ್ದಾರೆಯಾದರೂ ಸೃಜನ್ ಲೋಕೇಶ್ ಇಜಿಲ್ ಕಾಂಬಿನೇಷನ್ ಅನ್ನ ಫ್ಯಾನ್ಸ್ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ. ಇದೀಗ ಸ್ವತಃ ಇಂದ್ರಜಿತ್ ಅವರೇ ನಾನು ಮಜಾ ಟಾಕೀಸ್ ನಲ್ಲಿ ಭಾಗವಹಿಸದಿರಲು ಕಾರಣವನ್ನ ಬಹಿರಂಗಪಡಿಸಿದ್ದಾರೆ. ಮಜಾ ಟಾಕೀಸ್ ಸತತವಾಗಿ 6 ವರ್ಷಗಳ ಕಾಲ ನಡೆಯಿತು. ಸುಮಾರು 600 ಎಪಿಸೋಡ್ಗಳು ಪ್ರಸಾರವಾಯಿತು. ಅದ್ಭುತವಾಗಿ ಹಿಟ್ ಆಯಿತು. ಕರ್ನಾಟಕದ ಮನೆ ಮಾತಾಯಿತು. ಮನೆ ಮನೆಗೂ ತಲುಪಿ ಯಶಸ್ಸಾಯಿತು. ಲಂಕೇಶ್ ಲೋಕೇಶ್ ಕಾಂಬಿನೇಷನ್ ಅಲ್ಲಿ ಎಪಿಸೋಡ್ ಮಾಡಿದ್ವಿ. ಒಳ್ಳೆಯ TRP ಬಂತು. TRPಯಲ್ಲಿ ನಂಬರ್ 1 ಬಂತು. ಈ ಯಶಸ್ಸಿನ ನಡುವೆ ನಾನು ಬ್ರೇಕ್ ತಗೊಂಡು 2 ಸಿನಿಮಾ ಮಾಡಿದೆ. ಆಗ್ಲೇ ತುಂಬಾ ಕಷ್ಟ ಆಗ್ತಿತ್ತು. ಸಿನಿಮಾ ನಿರ್ದೇಶಕನಾಗಿ ಪ್ರತಿಯೊಂದು ಹಂತದಲ್ಲಿ ನಾನು ಉಪಸ್ಥಿತಿ ಇರಬೇಕಾಗುತ್ತದೆ ಎಂದು ಇಂದ್ರಜಿತ್ ಲಂಕೇಶ್ ಅವರು ಹೇಳಿದ್ದಾರೆ. ಈಗ ಶುರುವಾಗಿರುವ ಹೊಸ ಮಜಾ ಟಾಕೀಸ್ ಸೀಸನ್ಗೂ ನನ್ನನ್ನ ಕೇಳಿದ್ರು, ಆದ್ರೆ ನನಗೆ ಆಗುತ್ತಿಲ್ಲ. ನನ್ನ ಮಗ ಫ್ಯಾನ್ ಇಂಡಿಯಾ ಸಿನಿಮಾ ಮಾಡುತ್ತಿದ್ದಾನೆ, ನಾನು ಹಿಂದಿ ಸಿನಿಮಾ ಮಾಡುತ್ತಿದ್ದೇನೆ. ಈಗಾಗಲೇ ಯಶಸ್ವಿ ಶೋ ಇದು. ಮತ್ತೆ ಈ ಯಶಸ್ಸು ಸೃಷ್ಟಿಯಾಗುತ್ತೋ ಇಲ್ವೋ ಗೊತ್ತಿಲ್ಲ. ರೇಮೋ ಸಂಗೀತದಲ್ಲಿ ಬ್ಯುಸಿ ಇದ್ದಾರೆ. ಶ್ವೇತಾ ಚಂಗಪ್ಪ ಇನ್ನೊಂದು ಶೋನಲ್ಲಿ ಬ್ಯುಸಿ ಇದ್ದಾರೆ. ಮಂಡ್ಯ ರಮೇಶ್ ಅವರು ಧಾರಾವಾಹಿ ಜೊತೆಗೆ ರಂಗಭೂಮಿಯಲ್ಲಿ ಆಕ್ಟಿವ್ ಆಗಿದ್ದಾರೆ. ನಾನು ರಿಟೈರ್ ಆಗಿಲ್ಲ, ಆದ್ರೆ ಸಿನಿಮಾ ನಿರ್ದೇಶನ ಮಾಡ್ತಿರೋದಕ್ಕೆ ಇದಕ್ಕೆ ಸಮಯ ಕೊಡಕ್ಕೆ ಆಗ್ತಿಲ್ಲ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ.